ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅಯೋಧ್ಯೆಯಲ್ಲಿ ಇಂದಿನಿಂದ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ನಾಳೆ ಮಂದಿರ ಆವರಣಕ್ಕೆ ರಾಮಲಲ್ಲಾ ಮೂರ್ತಿ ಪ್ರವೇಶ ಪಡೆಯುತ್ತೆ. ಜನವರಿ 18ರಂದು ಗರ್ಭಗುಡಿಯಲ್ಲಿ ಮೂರ್ತಿ ಇರಿಸಿ ಪೂಜೆಯನ್ನ ಮಾಡಲಾಗುತ್ತೆ. ಇವತ್ತಿನಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ನಾಳೆ ಮಂದಿರದ ಆವರಣಕ್ಕೆ ರಾಮಲಲ್ಲಾ ಮೂರ್ತಿ ಪ್ರವೇಶ ಇರುತ್ತೆ. ಜನವರಿ 18ರಂದು ಗರ್ಭಗುಡಿಯಲ್ಲಿ ಮೂರ್ತಿಯನ್ನ ಇರಿಸಿ ಮೊದಲು ಪೂಜೆ ಮಾಡಲಾಗುತ್ತೆ. ಕರ್ನಾಟಕದ ಶಿಲ್ಪಿ ಕೆತ್ತಿರುವಂತಹ ರಾಮನ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ. ಮೊದಲು ಪೂಜೆ ನಡೆಯುತ್ತೆ ಜನವರಿ 18ರಂದು. ಅನಂತರ ಜನವರಿ 21ರವರೆಗೂ ಅಯೋಧ್ಯೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ, ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಎಲ್ಲರೂ ಕಾಯ್ತಾ ಇರುವಂತಹ ಆ ಐತಿಹಾಸಿಕ ಕ್ಷಣ. ಕೇವಲ 6 ದಿನ ಮಾತ್ರ ಬಾಕಿ. ಹಾಗಾಗಿ ಇವತ್ತಿನಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇನ್ನು 6 ದಿನಗಳಲ್ಲಿ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ 18ರಂದು ಬಾಲರಾಮನನ್ನ ಗರ್ಭಗುಡಿಯಲ್ಲಿ ಕೂರಿಸಿ ಮೊದಲು ಪೂಜೆಯನ್ನ ಮಾಡಿದ ನಂತರ ಜನವರಿ 19ರಂದು ನವಗ್ರಹ ಪೂಜೆ, ಔಷಧಿವಾಸ, ಹಲವಾರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಜನವರಿ 22ರಂದು ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತೆ. ಈ ಐತಿಹಾಸಿಕ ದಿನಕ್ಕೆ ಕೇವಲ 6 ದಿನ ಮಾತ್ರ ಬಾಕಿ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನಿಜಕ್ಕೂ ಐತಿಹಾಸಿಕ ಕ್ಷಣಕ್ಕೆ, ಐತಿಹಾಸಿಕ ದಿನಕ್ಕೆ ಇನ್ನು ಕೇವಲ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳು, ಅಲ್ಲಿ ಸದ್ಯಕ್ಕೆ ಏನೇನೆಲ್ಲ ನಡೀತಾ ಇದೆ, ಯಾವ ರೀತಿ ತಯಾರಿಗಳು ನಡೀತಾ ಇದೆ, ಸದ್ಯದ ಬೆಳವಣಿಗೆಗಳು ಏನೇನಾಗ್ತಾ ಇದೆ? ಬಹಳ ಹೆಮ್ಮೆ ಪಡುವಂತಹ ವಿಚಾರ ಅಂತಂದ್ರೆ ಮೈಸೂರಿನ ಅರುಣ್ ಅವರು ಕೆತ್ತಿದ್ದಂತಹ ಮೂರ್ತಿಯೇ ಈಗ ಗರ್ಭಗುಡಿ ಒಳಗೆ ಇಡುವಂತಹ ಒಂದು ವಿಶೇಷ ಘಳಿಗೆ. ಅದು ಬಹಳ ಹೆಮ್ಮೆ ಪಡುವಂತಹ ವಿಚಾರ. ಏನೇನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಸಂತೋಷ್. ಖಂಡಿತ ರಜನಿ, ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಇನ್ನೇನು 7 ದಿನಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ರಾಮಲಲ್ಲನ ಪ್ರತಿಷ್ಠಾಪನಾ ದಿನಕ್ಕೆ. ಹೀಗಾಗಿ ಇವತ್ತಿನಿಂದ ಸರಿಸುಮಾರು 7 ದಿನಗಳ ಕಾಲ ಪ್ರತಿದಿನವೂ ಕೂಡ ಧಾರ್ಮಿಕ ವಿಧಿವಿಧಾನಗಳು ಅಯೋಧ್ಯೆಯ ಸುತ್ತಮುತ್ತ ಪ್ರದೇಶಗಳಲ್ಲಿ ಹಾಗೂ ರಾಮ ಮಂದಿರದ ಸುತ್ತಮುತ್ತ ನಡೆಯಲಿದೆ ಅನ್ನುವಂಥದ್ದನ್ನೇ ಈಗಾಗಲೇ ಟ್ರಸ್ಟ್ ಮಾಹಿತಿಗಳನ್ನ ಹಂಚಿಕೊಂಡಿದೆ. ಮೊದಲನೇದಾಗಿ ಇವತ್ತು ಹಲವು ರೀತಿಯಾದಂತಹ ಒಂದು ಧಾರ್ಮಿಕ ವಿಧಿವಿಧಾನಕ್ಕೂ ಕೂಡ ಅಯೋಧ್ಯೆ ಸಾಕ್ಷಿಯಾಗಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಖ್ಯವಾಗಿ ಟ್ರಸ್ಟ್ ನೇಮಿಸಿರುವಂತಹ ಅತಿಥೇಯರಿಂದ ಸರಯೂ ನದಿಯ ತಟದಲ್ಲಿ ದಶವಿದ್ದು ಸ್ನಾನವನ್ನ ಮೂಲಕ ವಿಷ್ಣು ಪೂಜೆಯನ್ನ ಮಾಡಿ ಮತ್ತು ಗೋದಾನ ಮಾಡುವ ಮುಖಾಂತರವಾಗಿ ಮೊದಲ ಧಾರ್ಮಿಕ ವಿಧಿವಿಧಾನಗಳು ಇವತ್ತಿನಿಂದ ಆರಂಭವಾಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಇನ್ನು ನಾಳೆ ರಾಮಲಲ್ಲನ ಏನು ಮೂರ್ತಿ ಇದೆ, ಆ ಮೂರ್ತಿಯನ್ನ ಇಡೀ ಅಯೋಧ್ಯೆಯ ಸುತ್ತ ಎಲ್ಲ ಸುಮಾರು 7 ಕಿಲೋಮೀಟರ್ ಸುತ್ತಮುತ್ತ ಇರುವಂತಹ ಅಯೋಧ್ಯೆಯ ಪ್ರತಿ ರಸ್ತೆಗಳಲ್ಲೂ ಗಲ್ಲಿಗಳಲ್ಲೂ ಕೂಡ ಅದರ ಒಂದು ಸರಯು ನದಿಯ ಕಳಸದ ನೀರನ್ನು ಹೊತ್ತಿದ್ದಂತಹ ಕಳಸದ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಅದನ್ನ ಮೆರವಣಿಗೆ ಮುಖಾಂತರ ಇಡೀ ಎಲ್ಲರಿಗೂ ಕೂಡ ಪೂಜೆ ಭಾಗಿಯಾಗುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಸತತವಾಗಿ 3ನೇ ದಿನ ಇದು ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಗಣೇಶ ಪೂಜೆ, ಹೀಗೆ ಎಲ್ಲವನ್ನು ಮಂಟಪ ಪೂಜೆ ಎಲ್ಲವನ್ನು ಕೂಡ ಮಾಡಿದಂತಹ ಟ್ರಸ್ಟ್ ನೇರವಾಗಿ 18ರಂದು ಗರ್ಭಗುಡಿಗೆ ರಾಮಲಲ್ಲನನ್ನ ಕರೆದುಕೊಂಡು ಬರುವುದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಉಳಿದಂತೆ ಕೊನೆಯ ಹಂತದ ನಿರ್ಮಾಣ ಕಾರ್ಯಗಳು ಕೂಡ ಒಂದು ಕಡೆ ರಾಮ ಮಂದಿರದ ಆ ಒಂದು ಸುತ್ತಮುತ್ತ ಪ್ರದೇಶಗಳಲ್ಲೂ ಕೂಡ ನಡೀತಾ ಇದ್ರೆ, ಇನ್ನು ಗರ್ಭಗುಡಿಯಲ್ಲಿ ಚಿನ್ನದ ಬಾಗಿಲುಗಳನ್ನ ಸುಮಾರು 12 ಚಿನ್ನದ ಬಾಗಿಲುಗಳು ಈಗಾಗಲೇ ಗರ್ಭಗುಡಿಯ ತಳಮಹಡಿಯಲ್ಲಿ ಇರಲಿದೆ ಅನ್ನುವಂತರ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ 6 ಚಿನ್ನದ ಬಾಗಿಲುಗಳನ್ನ ಈಗಾಗಲೇ ಅಳವಡಿಸಲಾಗಿದೆ. ಇನ್ನು ಉಳಿದಂತಹ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇದೆ. ಹೀಗೆ ಪ್ರತಿದಿನವೂ ಕೂಡ ಧಾರ್ಮಿಕ ವಿಧಿವಿಧಾನಗಳು ಸಾಕಷ್ಟು ಸಡಗರದಿಂದ ನಡೆಯುವುದಕ್ಕೆ ಎಲ್ಲ ಬರೆದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಟ್ರಸ್ಟ್ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಪ್ರತಿದಿನವೂ ಕೂಡ ಅಂದ್ರೆ ಸರಯೂ ನದಿಯು ಕೂಡ ಸಾಕಷ್ಟು ಪ್ರಮುಖ ಪಾತ್ರವನ್ನು ಕೂಡ ಇಲ್ಲಿ ವಹಿಸುತ್ತೆ. ಪ್ರತಿದಿನವೂ ಕೂಡ ಸ್ನಾನಗಳನ್ನ ಅಲ್ಲಿ ಜೊತೆಗೆ ಯಾಗಗಳನ್ನ ಮಾಡೋದಕ್ಕೆ ಇರ್ಬೋದು. ಜೊತೆಗೆ ಉಳಿದಂತೆ ಕೇವಲ ಇದು ನಮ್ಮ ದೇಶದಲ್ಲಿ ಇರುವಂತಹ ಸಾವಿರಾರು ನದಿಗಳ ಒಂದು ಕಳಸಗಳಿಂದ ಮಾತ್ರ ಇದಕ್ಕೆ ಅಭಿಷೇಕಗಳನ್ನ ಮಾಡೋದಕ್ಕೆ ಮುಂದಾಗುದಿಲ್ಲ. ವಿದೇಶಗಳಿಂದ ಕೂಡ, ಮುಖ್ಯವಾಗಿ ನೇಪಾಳದಿಂದ ಈಗಾಗಲೇ ಕಳಸದಲ್ಲಿ ಕಳಿಸಲಾಗಿರುವಂತಹ ಸಾವಿರಾರು ನದಿಗಳ ಒಂದು ನೀರುಗಳನ್ನ ಕಳಸದಿಂದ ಕಳಿಸಲಾಗಿದೆ. ಅದರಲ್ಲೂ ಕೂಡ ಜಲಾಭಿಷೇಕವನ್ನ ಮಾಡಲಾಗುತ್ತೆ, ಔಷಧಾಭಿಷೇಕವನ್ನ ಮಾಡಲಾಗುತ್ತೆ. ಹೀಗೆ ಹಲವಾರು ಅಭಿಷೇಕಗಳನ್ನ ಈ ಒಂದು ರಾಮಲಲ್ಲನ್ಗೆ ಮಾಡಿದ ಬಳಿಕ ಜನವರಿ 22ರಂದು ಸರಿಸುಮಾರು
ಸುಮಾರು 1 ಗಂಟೆ 20 ನಿಮಿಷಗಳ ಆ ಒಂದು ಅವಧಿಯಲ್ಲಿ ಸಂಪೂರ್ಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಗಳು ನಡೆಯುವುದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ರಾಮ ಮಂದಿರ ಟ್ರಸ್ಟ್ ಮಾಡಿಕೊಳ್ಳಲಾಗಿದೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.